ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ, ನಮ್ಮ ಆರಾಧ್ಯರು ನಿಮ್ಮ ಎಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರು ಶ್ರೀಮಂತರು, ಯಾರು ಬಡವರು ಅಲ್ವಾ? ಯಾರು ಶ್ರೀಮಂತರು? ನಾವು ಹೇಳ್ತೀವಿ, ಯಪ್ಪ ಎಷ್ಟು ದುಡ್ಡಿದೆಯಪ್ಪ ಅವ್ರ ಹತ್ರ, ಎಷ್ಟು ದೊಡ್ಡ ಶ್ರೀಮಂತರಪ್ಪ ಅವರು ಅಂತೀವಿ. ನಿಜವಾಗಿಯೂ ಅವರು ಶ್ರೀಮಂತರ? ನಿಮಗೆಲ್ಲರಿಗೂ ಅನಿಸಿರಬಹುದು, ಎಷ್ಟೋ ಜನರಿಗೆ ನಾವು ಹೇಳ್ತೇವೆ, ಅದೇನೋ ಗಾದೆ ಇದೆಯಲ್ವಾ, ನಾಯಿ ಮೊಲೆಯಲ್ಲಿ ಹಾಲಿದ್ರೆ ದೇವರಿಗಲ್ಲ ದಿಂಡ್ರಿಗಲ್ಲ ಅಂತ. ಎಷ್ಟೋ ಜನ ಇವತ್ತು ದುಡ್ಡಿದ್ದೂ ಇಲ್ಲ ಅಂತಾರೆ, ಕೋಟಿಗಟ್ಟಲೆ ಇದು ಮಾಡ್ತಾರೆ. ಆದರೆ ಅವ್ರು ಯಾವ ಕಡೆಯಿಂದ ಬರುತ್ತೆ, ಎಲ್ಲಿ ಕೂಡಿಸ್ಬೇಕು, ಎಷ್ಟೋ ತನ್ನ ಮುಂದಿನ ಜನಾಂಗಕ್ಕೂ ಬೇಕು ಅಂತ ಕೂಡಿಸಿರೋರು ಎಷ್ಟೋ ಜನ ಇರ್ತಾರೆ. ಅದರಲ್ಲೂ ಇನ್ನು ಕೆಲವರು ಒಳ್ಳೆಯರಿರ್ತಾರೆ. ಏನು ಗೊತ್ತಾ, ಹಣನ ಸಂಪಾದನೆ ಮಾಡ್ತಾರೆ, ಮತ್ತೊಬ್ಬರಿಗೆ ಸ್ವಲ್ಪ ಕೊಡ್ತಾರೆ. ನಾವು ಎಷ್ಟೋ ಜನರಿಗೆ ಹೇಳಿರ್ತೇವೆ, ಈ ಕೋಟ್ಯಾಧೀಶ್ವರನಾದ್ರೆ ಏನಾಯ್ತಪ್ಪ, ಎಷ್ಟು ಚೆನ್ನಾಗಿ ದಾನ ಮಾಡ್ತಾರೆ ಗೊತ್ತಾ. ಮದುವೆಗೆ ದಾನ ಮಾಡ್ತಾರೆ, ಸ್ಕೂಲಿಗೆ ದಾನ ಮಾಡ್ತಾರೆ, ಏನು ಹೆಲ್ಪ್ ಕೇಳರು ಮಾಡ್ತಾರೆ. ಏನಪ್ಪ ಇನ್ನೂ ಕೂಡಿ ಬರಬೇಕು ಅವರಿಗೆ ಅಲ್ವಾ? ನಾವು ಈ ಮಾತನ್ನು ಆಡ್ತೀವಿ ನೋಡಿ. ಈಗ ಒಂದು ಮನೆಯಲ್ಲಿ 2 ಸೊಸೆಯಂದಿದ್ದಾರೆ, ಒಂದು ಅತ್ತೆ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅತ್ತೆ ಹತ್ರ ತುಂಬ ಚಿನ್ನ ಇದೆ, ಗೋಲ್ಡ್ ಇದೆ, ತುಂಬ ಇದೆ ಚಿನ್ನ. ಯಾವುದೋ ಒಂದು ಫಂಕ್ಷನ್ನಿಗೆ ಹೋಗಬೇಕು ಅಂದರೆ ಆ ಅತ್ತೆ ಅಷ್ಟು ಮೈ ಮೇಲೆ ಹಾಕೋತಾರೆ ಅಂದ್ಕೊಡಿ. ಅಲ್ಲಿ ಸೊಸೆಯಂದಿರಿಗೆ ಇರೋದು 2 ಮಾಂಗಲ್ಯ ಸರ ಅಷ್ಟೇ, ಮತ್ತು ಇನ್ನೇನಿಲ್ಲ. ಆ ಅತ್ತೆನ ನೋಡಿದಾಗ ಜನ ಅಂದ್ಕೋಬಹುದು, ಶ್ರೀಮಂತರು ಇವರು, ಇವ್ರು ನೋಡಿ ಯಾವ ರೀತಿ ಗೋಲ್ಡ್ ಹಾಕಿದ್ದಾರೆ ಅಂತ. ಆದರೆ ನಿಜವಾಗಿ ಅವರು ಶ್ರೀಮಂತರಲ್ಲ. ಅವರು ಶ್ರೀಮಂತರು ಯಾವಾಗ ಗೊತ್ತಾ, ನಾನು ಇವತ್ತು ಈ ರೀತಿ ಗೋಲ್ಡ್ ಹಾಕ್ತಾ ಇದ್ದೇನೆ, ನನ್ನ ಸೊಸೆಂದ್ರ ಕೊಳ್ಳಲ್ಲಿ ಏನೂ ಇಲ್ಲ ಅಂತ ತನ್ನ ಏನು ಗೋಲ್ಡನ್ನು ತೆಗೆದುಕೊಟ್ಟು ಅವರಿಬ್ಬರನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ, ಅವರು ಶ್ರೀಮಂತರು. ನಾನೊಬ್ಬಳೇ ಚೆನ್ನಾಗಿ ಕಾಣಬೇಕು, ನನ್ನ ಹತ್ರ ಇರೋದಿಷ್ಟು ಗೋಲ್ಡು, ಅವ್ರು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಇರಲಿ ಅಂತ ಯೋಚನೆ ಮಾಡೋ ಶ್ರೀಮಂತರಲ್ಲ. ಅದಕ್ಕೆ ಅತ್ತೆ ಸ್ಥಾನನೂ ಸಿಕ್ಕೋದಿಲ್ಲ. ನನ್ನ ಸೊಸೆಯಂದಿರು ನಾಳೆ ಬೊಟ್ಟು ಮಾಡಿ ಯಾರ ಕಡೆ ತೋರಿಸ್ತಾರೆ ನೋಡಿ, ಅತ್ತೆ ಕೊರಳಲ್ಲಿ ಆ ರೀತಿ ಇದ್ದರೆ ಸೊಸೆಯಂದಿರ ಕೊರಳಲ್ಲಿ ನೋಡಿ ಅಂತಾರೆ. ಅದೇ ಅತ್ತೆ ಹಾಕ್ಕೊಂಡು ಹೋದರೆ, ಹೆಣ್ಮಕ್ಳಿಗೆ ಹಾಕ್ಕೊಂಡು ಹೋದರೆ ಆಗ ಹೇಳ್ತಾನೆ, ಅತ್ತೆ ಅಂದರೆ ಹಿಂಗಿರ್ಬೇಕು ನೋಡ್ರಿ. ಯಾಕಂದರೆ ತನ್ನ ಜೊತೆಗೆ ತನ್ನ ಸೊಸೆಯಂದಿರನ್ನು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ತಾವು ಹಾಕಿರೋ ಗೋಲ್ಡೆಲ್ಲ ಅವ್ರಿಗೆ ಹಾಕಿದ್ದಾರೆ. ಆಗ ಎಲ್ಲಿ ಬಂತು, ಆಗ ಹೇಳ್ತಾರೆ, ಶ್ರೀಮಂತನ ಅಂದರೆ ಹಿಂಗಿರಬೇಕು ಇದು ಅಂತಾರಲ್ವಾ. ಹಾಗೆ ಪ್ರತಿಯೊಬ್ಬರು ಏನು ಮಾಡ್ತಾರೆ, ನನಗೆ ಯಾವ ಕಡೆಯಿಂದ ದುಡ್ಡು ಬರುತ್ತೆ, ನಾನು ಯಾವ ಬ್ಯಾಂಕಲ್ಲಿ ಇಡಬೇಕು, ಎಲ್ಲಿ ಒಟ್ಟು ಮಾಡಿ ಇಡಬೇಕು, ಇದನ್ನೇ ಯೋಚನೆ ಮಾಡೋದು. ಹಾಗಾದರೆ ಎಲ್ಲರೂ ಹಾಗಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ನಾನು ತುಂಬ ಜನರಿಂದ ಸಹಾಯವನ್ನು ಮಾಡಿಸಿದ್ದೀನಿ. ತುಂಬ ಜನ ಸಹಾಯವನ್ನು ತೊಗೊಂಡಿದ್ರು. ನಾನೇನು ಮಾಡಿಲ್ಲ. ನಾನು ನಿಜವಾಗಿ ಹೇಳಬೇಕಂದ್ರೆ ನಾನೇನು ಮಾಡಿಲ್ಲ. ನಾನು ಬೇರೆಯವ್ರ ಹತ್ರ ಅಂದರೆ ನನ್ನ ರಾಯರ ಭಕ್ತರ ಹತ್ರ ಕೇಳಿದಾಗ ಇಲ್ಲ ಅನ್ನಲಿಲ್ಲ. ಜಾಸ್ತಿ ಕೊಡೋರು ಜಾಸ್ತಿ ಕೊಟ್ಟಿದ್ದಾರೆ, ಕಡಿಮೆ ಕೊಡೋರು ಕಡಿಮೆನೂ ಕೊಟ್ಟಿದ್ದಾರೆ. ಎಷ್ಟೇ ಕೊಟ್ಟರು ಅದು ರಾಯರ ಪ್ರಸಾದ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಗೊತ್ತು, ನನ್ನ ಯೂಟ್ಯೂಬ್ ಕುಟುಂಬದವರು ಎಷ್ಟು ಹೃದಯಶಾಲಿಗಳು ಅನ್ನೋದು ನಂಗೆ ಖಂಡಿತ ಗೊತ್ತು. ಇನ್ನು ಕೆಲವ್ರ ಹತ್ರ ಇರೋದಿಲ್ಲ, ಕೊಡಲಿಕ್ಕೆ ಆಗೋದಿಲ್ಲ, ಬಿಡಿ, ಅದು ಪ್ರಶ್ನೆ ಬೇರೆ. ಮನಸ್ಸೊಳಗೆ ಇರುತ್ತೆ ಕೊಡಬೇಕು ಅಂತ, ಆದರೆ ಕೊಡೋಕ್ಕಾಗಲ್ಲ. ಯಾಕಂದರೆ ತನ್ನ ಸಂಸಾರ, ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಆ ವ್ಯಕ್ತಿ ಹತ್ರ ಆಗಲ್ಲ ಅಲ್ವಾ. ಅದು ನಮ್ಮ ಕಣ್ಣಿಗೆ ಕಾಣುತ್ತೆ, ಆ ವ್ಯಕ್ತಿ ಹತ್ರ ಆಗಲ್ಲ ಅಂತ. ಹಾಗಾದರೆ ಇಲ್ಲಿ ಶ್ರೀಮಂತರು ಯಾರು ಅನ್ನೋದನ್ನು ನಾವು ಕಂಡು ಹಿಡಿತೇವಲ್ವಾ. ಯಾರು ಬೇರೆಯವರಿಗೆ ಸಹಾಯ ಮಾಡ್ತಾರೆ? ಇಲ್ಲಿ ಯಾರು ಸಾಹುಕಾರ? ಯಾರು? ಕಾರ್ ಇದ್ದವನ ಸಾಹುಕಾರ, ಲಾರಿ ಇದ್ದವನ ಸಾಹುಕಾರ, 100 ಲಾರಿಗಳಿದೆ, 100 ಕಾರ್ಗಳಿದೆ, ಅವರ ಸಾಹುಕಾರರು ಅಲ್ಲ. ಬೇರೆಯವರಿಗೆ ಯಾರು ಕೊಡ್ತಾರೋ ಅವರೇ ಸಾಹುಕಾರರು. ಜೊತೆಗೆ ದೇವರು ಏನು ಮಾಡ್ತಾನೆ, ಅವರಿಗೆ ಹಣಗಳನ್ನು ಕೂಡಿಸ್ತಾ ಕೊಡ್ತಾ ಹೋಗ್ತಾನೆ. ಇಲ್ಲಿ 1000 ರೂಪಾಯಿ ಕೊಡಲಿ, ಅಲ್ಲಿ 2000 ರೂಪಾಯಿ ಒಟ್ಟಾಗುತ್ತೆ ಅವರಿಗೆ. ಇಲ್ಲೊಂದು 10,000 ರೂಪಾಯಿ ಕೊಡಲಿ, ಇನ್ನೊಂದು ಅವ್ರ ಕೆಲಸದಲ್ಲಿ 50,000 ರೂಪಾಯಿ ಲಾಭ ಬಂದಿರುತ್ತೆ. ಯಾಕಂದರೆ ಅವರು ಮಾಡುವಂಥ ನಿಸ್ವಾರ್ಥ ಸೇವೆ. ಕೆಲವರು ಎಷ್ಟೇ ಇರಲಿ ಅವ್ರ ಹತ್ರ, ನೀವು ಕೇಳಿ 1,000 ರೂಪಾಯಿ ಕೇಳೋಕೆ ಹೋಗಿ, ನಮಗೆ ಗೊತ್ತು ಅವ್ರ ಹತ್ರ ಇದೆ, ಅಷ್ಟು ದುಡ್ಡಿದೆ ಅವ್ರ ಹತ್ರ ಅಂತ ನಮ್ಗೆ ಗೊತ್ತು. ಬರೀ 1,000 ಕೇಳೋಕೆ ಹೋಗಿ, ಆ 1,000 ಕೇಳೋಕೆ ಹೋದಾಗ ಹಿಂದೆ ಮುಂದೆ ನೋಡ್ತಾರೆ, ನಮ್ಮ ಹತ್ರ ಇಲ್ಲ ಅಂತಾರೆ. ಇದ್ದು ಇವರು ಬಡವರು, ಮುಂದೆ ಬಡವರಾಗೋ ಚಾನ್ಸಸ್ಸು ಇದೆ. ಯಾಕೆ ಗೊತ್ತಾ, ಕೇಳಕ್ಕೆ ಹೋದಾಗ ಯಾವಾಗ ಕೊಟ್ಟಿಲ್ಲ ಆವಾಗ ಕೇಳಕ್ಕೆ ಹೋದವನ ಬೈತಾ ಬರ್ತಾನೆ.
ಏನಂತಾನೆ, ಅಯ್ಯೋ ನಿನ್ನ ಹತ್ರ ಕೋಟಿ ಇದ್ರೆ ಏನು ಲಾಭ ಇದೆ, 1000 ಇದ್ರೆ ಏನು ಲಾಭ ಇದೆ, ನಾನು ನಿನ್ನ ಮನೆಗೆ ಬೇಡಕ್ಕೆ ಹೋದಾಗ ನೀನು ಯಾರ ಹತ್ರ ಆದರೂ ಬೇಡಕ್ಕೆ ಹೋಗುವಂಥ ಸಂದರ್ಭ ನಿನಗೆ ಬರಬಹುದು ಅನ್ನೋ ಶಾಪನ ಹಾಕ್ಬರ್ತಾನೆ. ಯಾಕಂದರೆ ಆ ಒಂದು ಕೇಳಕ್ಕೆ ಹೋದಂತಹ ಸಂದರ್ಭ ಹಿಂಗಾಗಿರುತ್ತೆ ಗೊತ್ತಾ. ಯಾರಾದರೂ ಕೊಟ್ಟಿದ್ರೆ ಸಾಕಪ್ಪ, ಇಂಥವನಿಂದ ನನಗೆ ಸಿಗಬಹುದು ಅಥವಾ ಇಂಥವಳಿಂದ ನನಗೆ ಸಿಗಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡು ಹೋಗಿರ್ತಾರೆ. ಮನೆಯಲ್ಲಿ ಗೋದ್ರೇಜ್ ಒಳಗೆ ಕಂತೆ ಕಂತೆ ಇದ್ರೂ ಪರವಾಗಿಲ್ಲ, ಇಲ್ಲ ಇಲ್ಲ, ಇದೇ ಪದ ಅವ್ರು ಹೇಳೋದು, ಇಲ್ಲ ಇಲ್ಲ, ಅದೇ ಹೇಳೋದು. ಯಾರು ಕೊಡ್ತಾರೆ ಅವರೇ ಸಾಹುಕಾರ. ನೋಡಿ, ಬೇಕಿದ್ರೆ ನೀವು ಸ್ವಲ್ಪ ದುಡಿಯೋನು ಸಹಿತ ಕೊಟ್ಟು ತಿಂತಾನೆ, ಸ್ವಲ್ಪ ದುಡಿಯೋನು ಸಹಿತ ಮತ್ತೊಬ್ಬರಿಗೆ ಕೊಟ್ಟು ತಿಂತಾನೆ, ಅವ ಸಾಹುಕಾರ. ಮತ್ತ್ಯಾಕೆ ಅಲ್ವಾ? ನಾವು ಹೇಳ್ತೀವಿ, ಅಯ್ಯೋ ಕೋಟ್ಯಾಧೀಶ್ವರಪ್ಪ, ದುಡ್ಡಿಯಲ್ಲಿ ತರ್ತಾರಪ್ಪ ಇವರು. ನಿಜವಾಗಿಯೂ ನಿಯತ್ತಿನಿಂದ ದುಡಿಯುವಂಥ ಮನುಷ್ಯ ಏನು ಮಾಡ್ತಾನೆ ಅಂದರೆ ಮತ್ತೊಬ್ಬರಿಗೆ ಸಹಾಯವನ್ನು ಮಾಡ್ತಾನೆ. ಬೇರೆ ರೀತಿಯಲ್ಲಿ ದುಡಿಮೆ ಮಾಡಿದ್ರು ಖಂಡಿತ ಅವ್ರು ಸಹಾಯ ಮಾಡೋದಿಲ್ಲ. ಯಾಕಂದರೆ ಅವರು ಆ ದುಡಿಮೆ ಮಾಡೋದೇ ಕಷ್ಟ, ಹೇಗೆಗೋ ಕಷ್ಟ ಮಾಡಿ ಜೋಡಿಸ್ಕೊಂತ ಹೋಗ್ತಾರೆ. ಆದರೆ ನಿಜವಾಗಿಯೂ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಯತ್ತಿನಿಂದ ಕೆಲಸ ಮಾಡುವ ವ್ಯಕ್ತಿ ಅವ್ರು ಏನು ಮಾಡ್ತಾರೆ ಅಂದರೆ 100% ಬಂದರೆ ಅದರಲ್ಲಿ 10-20% ಎತ್ತಿಡ್ತಾರೆ ಮತ್ತೊಬ್ಬರು ಸಹಾಯಕ್ಕೆ ಕೊಡಬೇಕು ಅಂತ. ನನ್ನ ಯೂಟ್ಯೂಬ್ ಚಾನಲ್ನ ಕುಟುಂಬದವರು ಖಂಡಿತವಾಗಿಯೂ ಈ ಸಹಾಯವನ್ನೆಲ್ಲ ಮಾಡಿದ್ದಾರೆ. ಅದು ತುಂಬ ಖುಷಿಯಾಗುತ್ತೆ. ಒಬ್ಬರು ಗಾಯತ್ರಿ ಅನ್ನೋರು ಮೆಸೇಜ್ ಹಾಕ್ತಾರೆ. ಏನು ಹಾಕ್ತಾರೆ ಅಂದರೆ, ಅಮ್ಮ ನನ್ನ ಹತ್ರ ಹಣ ಇಲ್ಲ, ಆದರೆ ಅದು ಹಿಂದೆ ಒಂದು ಸಲ ನಾನು ಹೊನ್ನಾವರದ ವಿಶಾಲ್ ಅನ್ನೋ ಹುಡುಗಿ ಕೇಳ್ಕೊಂಡಾಗ, ನಮ್ಮ ತುಂಬ ಬಡವರಮ್ಮ, ಆದರೆ ಆ ಮಗುವಿಗೋಸ್ಕರ ನಾನು 100 ರೂಪಾಯಿ ಕೊಡ್ತೀನಮ್ಮ ಅಂತ. ನೋಡಿ, ಇಲ್ಲ ಗಂಡ ನೋಡ್ರೆ ಆ ಹುಷಾರಿಲ್ಲ, ಮಗಳೇನು ದುಡಿಯೋಕೆ ಹೋಗೋಳಲ್ಲ, ಕಾಲೇಜಿಗೆ ಹೋಗುವಂಥ ಹುಡುಗಿ, ಅವ್ರ ಮನೆಯಲ್ಲೇ ಇರಬೇಕು, ಆದರೂ ಅಮ್ಮ ನಾನು 100 ರೂಪಾಯಿ ಕೊಡ್ತೀನಮ್ಮ, ಇದು ಸಣ್ಣದ ಚಿಕ್ಕ ಕಾಣಿಕೆ ಅಮ್ಮ, ಇದು ಬೇಸರ ಮಾಡ್ಕೋಬೇಡಿ ಅಂತ ಹಣ ಕಳಿಸ್ತಾರೆ. ನಿಜವಾಗಿಯೂ ಅಲ್ಲಿ ಶ್ರೀಮಂತ ಅವ್ರಿಗೆ ಮೆಸೇಜ್ ಹಾಕಿದೆ, ಇದು ನಿಜವಾಗಿಯೂ ಶ್ರೀಮಂತನ ಇರುವುದು. ನೀವು ಯಾಕೆ ಹಂಗೆ ಅಂದ್ಕೋತೀರಾ ಇದು ಚಿಕ್ಕ ಕಾಣಿಕೆ ಅಂತ? ನಿಮ್ಮ ವಿಷಯದಲ್ಲಿ ಅದು ದೊಡ್ಡ ಕಾಣಿಕೆ. ಇವತ್ತು ಆ 100 ರೂಪಾಯಿ ಇದ್ದರೆ ನಿಮಗೆಷ್ಟು ಉಪಯೋಗ ಅಲ್ವಾ? ಅದನ್ನು ನೀವು 100 ರೂಪಾಯಿನ ಕಳಿಸ್ತೀರಿ ಅಂತಾದರೆ ನೀವೇ ದೊಡ್ಡವರು ಬಿಡ್ರಿ ಅಂದೆ ನಾನು. ಹಾಗೆ ಕೆಲವರು ಯೋಚನೆಗಳು ಹೆಂಗಿರುತ್ತೆ ಗೊತ್ತಾ? ಬಡವರಿಗೆ ನಾವು ಏನು ಕೊಡ್ತಾ ಹೋಗ್ತೀವಿ, ಆಗ ಆ ದೇವರು ಕೈ ತುಂಬ ಡಬಲ್ ಕೊಡ್ತಾ ಹೋಗ್ತಾನೆ. ಇದನ್ನು ಅನುಭವಿಸಿದವರು ಎಷ್ಟೋ ಜನ ಇದ್ದಾರೆ. ಈಗಲೂ ನನ್ನ ಹಿತೈಷಿಗಳು ಇದ್ದಾರೆ, ಅವರು ಅನುಭವಿಸಿದ್ದು ಹೇಳ್ತಾರೆ, ನಾನು ಇವತ್ತು ಅಲ್ಲಿ ಕೊಟ್ಟೆ ಇಷ್ಟು, 1 ವಾರದೊಳಗೆ ರಾಯರು ನನಗೆ ಡಬಲ್ ಕೊಟ್ಟರು ಅಂತ. ನೋಡಿ, ಅವರು ಹೇಳೋದೇ ಹಾಗೆ, ನಾವು ಒಂದು ಕಡೆಯಲ್ಲಿ ಕೊಟ್ಟರೆ ನಮ್ಗೆ ಇನ್ನೊಂದು ಕಡೆಯಲ್ಲಿ ಡಬಲ್ ಕೊಡೋರು ನಮ್ಮ ದೇವರು, ನಮ್ಮ ರಾಯರು ಅಂತ. ಎಂಥ ಒಳ್ಳೆಯವ್ರು ಇರ್ತಾರೆ, ಎಂಥ ಶ್ರೀಮಂತಂದವ್ರು ಇರ್ತಾರೆ. ನೋಡಿದ ತಕ್ಷಣ ಅವ್ರ ಮನೇಲಿ ಅದಿದೆ, ಇದಿದೆ, ಹಂಗಿದೆ, ಹಿಂಗಿದೆ, ಅಯ್ಯಪ್ಪ ಮನೆ ಒಳಗೆ ಹೋಗಿದ್ದು ಸಾಕಪ್ಪ ಜಗ್ಗನ್ನತ್ತೆ, ಎಷ್ಟು ದೊಡ್ಡ ಶ್ರೀಮಂತರಪ್ಪ, ಅದು ಯಾವುದು ಲೆಕ್ಕಕ್ಕೆ ಬರಲ್ಲ. ನೀನು ಮತ್ತೊಬ್ಬರಿಗೆ ಕೊಡ್ತೀಯಾ, ಮತ್ತೊಬ್ಬರ ಕಷ್ಟಕ್ಕೆ ಆಗ್ತೀಯಾ, ಮತ್ತೊಬ್ಬರ ಕಣ್ಣೀರನ್ನು ಒರೆಸ್ತೀಯಾ, ಆಗ ನಿನ್ನಲ್ಲಿರುವುದು ಶ್ರೀಮಂತನ. ನಿನಗೆ ಆ ದೇವರು ಎಷ್ಟು ಕೂಡಿಸಿ ಕೊಡ್ತಾನೆ ಅಂದರೆ ತುಂಬ ಕೂಡಿಸಿ ಕೊಡ್ತಾ ಹೋಗ್ತಾನೆ. ಹಾಗಂತೇಳಿ ಅವರಿಗೆ ಸೋಲಾಗೋದಿಲ್ಲ, ಅಥವಾ ಆಗುತ್ತೆ, ಸೋಲಾಗುತ್ತೆ. ಧರ್ಮದಿಂದ ನಡ್ಕೊಂತ ಹೋಗ್ತಾರೆ ಪಾಪ. ಆ ಧರ್ಮದಿಂದ ನಡ್ಕೊಂತ ಹೋಗ ಮಧ್ಯದಲ್ಲಿ ಏನೇನೋ ತೊಂದರೆಗಳು ಆಗುತ್ತೆ, ಆದರೂ ದೇವ್ರ ಕೈ ಹಿಡಿತಾನೆ ಅವ್ರನ್ನ. ಅದಕ್ಕೆ ಅವ್ರು ಹೇಳೋದು, ದುಡಿದಿದ್ರಲ್ಲಿ ಒಂದು ಅರ್ಧ ಅಂಶನೋ 1/4 ಅಂಶನೋ ಬಡವರಿಗಂತ ನಾವು ಕೊಡ್ತಾ ಹೋದರೆ ಅದರ ಡಬಲ್ ನಮಗೆ ದೇವ್ರು ಕೊಡ್ತಾನೆ ಅಂತ. ನಮಗೆ ನಿಮಗೆ ಎಲ್ರಿಗೂ ಅನಿಸಿರ್ಬೇಕಲ್ವ? ನಾವು ಎಷ್ಟೋ ಸಲ ಹೇಳ್ತೀವಿ, ಅವನ ಹತ್ರ ದುಡ್ಡಿದ್ದೇನು ಪ್ರಯೋಜನ ಇದೆ, ಯಾರಿಗೇನು 10 ಪೈಸೆ ಕೊಡ್ತಾನ ಅವನು, ಅವಳ ಹತ್ರ ದುಡ್ಡಿದ್ದೇನು ಪ್ರಯೋಜನ ಇದೆ, ಯಾರಿಗಾರು ಕೊಡ್ತಾಳ? ಸುಮ್ಮನೆ ಬಿಡು, ಯಾವ ನೋಡ್ರು ಬಾಯಲ್ಲಿ ಇಲ್ಲ 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 ಅಂತ. ನಾವೇ ದೊಡ್ಡವ್ರು ಬಿಡು, ಆ ಲೆಕ್ಕದಲ್ಲಿ ನಾವು ಚೆನ್ನಾಗಿ ದುಡ್ದಿದ್ದಿಷ್ಟು ದುಡ್ಡು ಇದೆಯಪ್ಪ, ನಮ್ದಿಷ್ಟು ದುಡ್ಡು ಖರ್ಚಾಗಿದೆ ಅಂತ ಬಾಯಿ ತುಂಬ ನಾವು ಹೇಳ್ಕೊತೀವಿ. ಆ ಲೆಕ್ಕದಾಗ ನಾವೇ ದೊಡ್ಡವರು ಅಲ್ವಾ? ನೋಡಿ, ಇದು ಈ ವಿಡಿಯೋ ನೋಡಿದಾಗ ನಿಮ್ಗೆ ಯೋಚನೆ ಆಗ್ಬೋದು, ಬಹುಶಃ ನಾವು ಎಷ್ಟೋ ಸಲ ಆ ಮಾತನ್ನು ಆಡ್ಕೊಂಡಿರ್ತೀವಿ. ಹಾಗಾಗಿ 100 ರೂಪಾಯಿ ದುಡಿತೀರಾ, ಆ 100 ರೂಪಾಯಲ್ಲಿ 10 ರೂಪಾಯಿನೇ ಎತ್ತಿಡಿ. ಆ 10 ರೂಪಾಯಿನ ಒಂದು ಪರ್ಸಲ್ ಒಂದು ಬದಿಗೆ ಹಾಕಿಟ್ಕೊಳ್ಳಿ. ನಾನು ಇವತ್ತು ದುಡ್ದಿದ್ದೀನಿಪ್ಪ, 10 ರೂಪಾಯಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಈ 10 ರೂಪಾಯಿಯನ್ನು ನಾನು ಎಲ್ಲಾದರೂ ಮಾರ್ಕೆಟಿಗೆ ಹೋಗ್ತೀನೋ ಅಥವಾ ಇನ್ನೆಲ್ಲಾದರೂ ಹೋಗ್ತೀನೋ, ಯಾರೋ ಒಂದು ತರಕಾರಿ ಮಾರ್ತಾ ಕೂತ್ಕೊಂಡಿದ್ದಾರೆ, ಅಲ್ಲೊಂದು ಸಣ್ಣ ಮಗು ಇದೆ, ಅಥವಾ ಯಾರೋ ಒಂದು ಅಜ್ಜಿ ಕೂತ್ಕೊಂಡಿದ್ದಾರೆ, ಬಿಸಿಲಲ್ಲಿ ಕೂತಿದ್ದಾರೆ, ಅವರಿಗೆ 10 ರೂಪಾಯಲ್ಲಿ ಏನು ಸಿಗುತ್ತೆ ನಿಮ್ಗೆ ಅದು ಕೊಡಿ, ನಿಮ್ಗೆ ತೃಪ್ತಿ ಆಗಬೇಕು.
ಅವ್ರಿಗೆ 100 ರೂಪಾಯಿದು ಕೊಟ್ಟರು ಬೇಕು, ಆದರೆ ನನ್ನ ಹತ್ರ ಇರೋದು 10 ರೂಪಾಯಿ. ನಾನು 100 ರೂಪಾಯಿ ದುಡ್ದಿದ್ದೀನಿ, ಅದರಲ್ಲಿ 10 ರೂಪಾಯಿ ತೆಗೆದಿಟ್ಕೊಂಡಿದ್ದೀನಿ. ಈ 10 ರೂಪಾಯಲ್ಲಿ ಆ ಅಜ್ಜಿ ಕೈಯಲ್ಲಿ ಕೊಡಿ ಅಥವಾ ಆ ಮಗುವಿನ ಕೈಯಲ್ಲಿ ಕೊಡಿ. ಇಲ್ಲ 10 ರೂಪಾಯಿಗೆ ಏನು ಬರುತ್ತೆ ಆ ತಿಂಡಿಯನ್ನು ತೆಗೆದು ಆ ಮಗುವಿನ ಕೈಯಲ್ಲಿ ಕೊಡಿ, ಇಲ್ಲ ಅಲ್ಲಿ ಕೂತವ್ರ ಕೈಯಲ್ಲಿ ಕೊಡಿ. ಅವರ ಮುಖದಲ್ಲಿ, ಅವರ ಕಣ್ಣಲ್ಲಿ ನೋಡಿ ಕೈ ಎತ್ತಿ ನಮಗೆ ಆಶೀರ್ವಾದ ಮಾಡ್ತಾರೆ. ಇದನ್ನು ನಾನು ತುಂಬ ಸಲ ನೋಡಿದ್ದೀನಿ, ಬಹುಶಃ ತುಂಬ ಸಲ ನೋಡಿದ್ದೀನಿ. ತುಂಬ ಜನ ಸಹಾಯವನ್ನು ಸಹಿತ ಮಾಡ್ತಾರೆ. ಅವರೇ ಶ್ರೀಮಂತರು. ನಿಜವಾಗಿ ನಾನು ಹೇಳಬೇಕು ಅಂದರೆ, ಯಾರು ಕೈ ಎತ್ತಿ ಕೊಡ್ತೀರೋ, ನಿಮ್ಮ ಹತ್ರ ಇದೆ ಇದ್ದಾಗ ನೀವು ಕೈ ಎತ್ತಿ ಕೊಡ್ತೀರೋ ಅವರು ನೀವು ಶ್ರೀಮಂತರು. ಎಷ್ಟೇ ಕಡಿಮೆ ದುಡ್ದಿರಲಿ ಅದರಲ್ಲಿ 10 ರೂಪಾಯೋ 20 ರೂಪಾಯೋ ಮತ್ತೊಬ್ಬರಿಗಂತ ಎತ್ತಿಡ್ತಾರೋ ಅವರು ಶ್ರೀಮಂತರು. ನಿಜವಾದ ಶ್ರೀಮಂತರು ಅಂದರೆ ಇವರೇ. ಕೋಟಿಗಟ್ಟಲೆ ಮಾಡಿಕೊಂಡು ಯಾರಿಗೂ ಏನು ಕೊಡದೆ ಸುಮ್ಮನೆ ಕೂತವರು ಶ್ರೀಮಂತರು ಅಲ್ಲ. ದುಡ್ದಿದ್ದನ್ನು ಮತ್ತೊಬ್ಬನಿಗೆ ಕೊಡಬೇಕು, ಮುಖದಲ್ಲಿ ಮಂದಹಾಸ ಇರಬೇಕು, ಕಷ್ಟಕ್ಕಾದಾಗ, ಕಷ್ಟಕ್ಕೆ ಕೇಳಿದಾಗ ಸಹಾಯವನ್ನು ಮಾಡಬೇಕು. ಹಾಗಂದೇಳಿ ಕಷ್ಟಕ್ಕೆ ಕೇಳಿದಾಗ ಸಹಾಯ ಮಾಡಿ. ಎಷ್ಟೋ ಜನ ಹೇಳ್ತಾರೆ, ಈ ಧರ್ಮದಿಂದ ನಡ್ಕೊಂಡು ಹೋದ್ರೆ ಇದೇ ಸಮಸ್ಯೆ. ಕೊಡಪ್ಪ ಇವತ್ತು 1 ಲಕ್ಷ ಕೊಡಪ್ಪ, ಕೊಟ್ಟು ಬಿಡ್ತೀನಿ ನಿನಗೆ, ನಾನು ಇನ್ನೊಂದು ವಾರ 15 1 ತಿಂಗಳೊಳಗೆ ಕೊಟ್ಟು ಬಿಡ್ತೀನಿ ಅಂತ. ಆ 1 ವಾರ 15 1 2 3 ವರ್ಷ ಆದರೂ ನೆನಪಿರಲ್ಲ. ಹಾಗಂತೇಳಿ ಅವ್ರಿಗೆ ಕಷ್ಟದಲ್ಲಿ ಸಿಕ್ಕಾಕ ಬೀಳೋದಿಲ್ಲ ಅಂತಲ್ಲ, ಬೀಳುತ್ತಾರೆ ಅವರು. ಅವ್ರಿಗೆ ಲಾಸ್ ಆಗುತ್ತೆ ಪಾಪ, ಆದರೂ ದೇವ್ರ ಮೇಲೆ ನಂಬಿಕೆ ಇರುತ್ತೆ. ನಾನು ನಿಯತ್ತಿಂದ ಕೊಟ್ಟಿದ್ದೀನಪ್ಪ, ಹಣ ನನಗೆ ಬರೋದಿದ್ರೆ ಬರುತ್ತೆ, ಇಲ್ಲ ನಾನು ಬಿಟ್ಟು ಬಿಡ್ತೀನಿ, ಕೊಡ್ಸೋದಿದ್ರೆ ಕೊಡ್ಸಪ್ಪ ನೀನು ಅಂತ. ಹಾಗೆ ಕೊಟ್ಟವ್ರಿಗೆ ಎಲ್ಲರಿಗೂ ಅವರಿಗೆ ಸಂಕಷ್ಟದಲ್ಲಿ ಸಿಲ್ಕೋದಿಲ್ಲ ಅಂತಲ್ಲ, ಆದರೆ ಆ ಧರ್ಮದ ಹೆಜ್ಜೆಯನ್ನು ಏನಿಟ್ಕೋತಾ ಹೋಗ್ತಾರೆ, ಧರ್ಮದಲ್ಲಿ ನಡೆದಿದ್ದಕ್ಕೆ ಇನ್ಯಾವುದೋ ಕಡೆಯಲ್ಲಿ ರಾಯರು ಕೈ ಹಿಡಿತಾರೆ ಅನ್ನೋ ನಂಬಿಕೆ ಖಂಡಿತ ಇರುತ್ತೆ. ನನ್ನ ಒಂದು ಹಿತೈಷಿಯವರಿಗೆ ಹಾಗೆ, ಅವು ಯಾವಾಗಲೂ ಹೇಳೋದು ಒಂದೇ ಪದ, ನಿಮ್ಮ ಏನು ಪೂಜೆ ಮಾಡಲ್ಲಮ್ಮ, ನಾನು ಏನೂ ಇಲ್ಲ, ಮನೆಯಲ್ಲಿ ಸರಳವಾದ ಪೂಜೆ, ಮಹಾಲಕ್ಷ್ಮಿ ಪೂಜೆ ಇರಲಿ, ನವರಾತ್ರಿ ಪೂಜೆ ಇರಲಿ, ಏನೇ ಇದ್ದರೂ ಸರಳವಾದಂಥ ಪೂಜೆ. ಆದರೆ ದೇವರು ಕೊಟ್ಟಿಲ್ಲ ಅಂತಲ್ಲ. ಆ ರಾಯರು ಪ್ರಾರ್ಥನೆ ಮಾಡಿ ಅವರು ಹೋದರೆ ಅವರು 10 ಕೇಳಿದರೆ ಅದ್ರ 10 ಪಟ್ಟು ರಾಯರು ಕೊಟ್ಟಿರ್ತಾರೆ ಅವರಿಗೆ. ಆದರೆ ಕೊಟ್ಟಿದ್ದನ್ನು ನನಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಸಾಕು ಅಂತ ಯಾವತ್ತೂ ಯೋಚನೆಯನ್ನು ಮಾಡಲ್ಲ ಅವರು. ಬದಲಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಎತ್ತಿಡ್ತಾರೆ. ಮೊದಲೇ ಅವ್ರದ್ದು ಪ್ರಾರ್ಥನೆ ರಾಯರಲ್ಲಿ. ಪ್ರಾರ್ಥನೆ, ನೋಡಪ್ಪ ನಾನು ಇದರಲ್ಲಿ ಬಂದು ಲಾಭ ಇಂತಿಷ್ಟನ್ನು ಇನ್ನೊಬ್ಬರಿಗೆ ಎತ್ತಿಡ್ತಾ ಇದ್ದೀನಿ ಅಂತ. ಇದು ಇವತ್ತಲ್ಲ, ಹಿಂದೆನೂ ಕೆಲವು ಸಲ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ನಿಜವಾದ ಶ್ರೀಮಂತರು ಇವರೇ. ಇಂಥವ್ರು ಹಲವಾರು ಜನ ಇರ್ತಾರೆ. ಒಟ್ಟಾರೆ ಇದ್ದವನಷ್ಟೇ ಶ್ರೀಮಂತನಲ್ಲ. ಹೈಯೆಸ್ಟ್ 20-30 ಲಕ್ಷದ ಕಾರ್ ಮೇಲೆ ಓಡಾಡ್ತಾನೆ. ಬಂಗ್ಲೆ ಕಟ್ಟಿದಾರಪ್ಪ, 1 ಕೋಟಿ ಬಂಗ್ಲೆ ಕಟ್ಟಿದಾರಂತೆ. 1 ಕೋಟಿ ಬಂಗ್ಲೆ ಕಟ್ಟಿದ್ರೆ ಏನು ಪ್ರಯೋಜನ ಇದೆ? ಮನೆ ಬಾಗಿಲಿಗೆ ಹೋದವ್ರನ್ನ ಹೊರಗಡೆಯಿಂದ ಕಳಿಸಿದ್ರೆ ಏನು ಪ್ರಯೋಜನ ಇಲ್ಲ. ನೀನೊಂದು ಕೋಟಿ ಮನೆ ಕಟ್ಟಿದೀಯಾ, ನಿನ್ನ ಮನೆಗೆ ಊಟದ ಹೊತ್ತಿಗೆ ಅಥವಾ ಕುಡಿಯುವ ಹೊತ್ತಿಗೆ ಯಾರಾದರೂ ಬಂದರೆ ಕೈ ಎತ್ತಿ ಕೊಡು, ಅದಕ್ಕೆ ಸಾರ್ಥಕ. ಸುಮ್ಮನೆ ನೋಡೋಕ್ಕಷ್ಟೇ ಚಂದ, ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಹೇಳೋದು, ಬಡವನ ಮನೆಯಲ್ಲಿ ನೋಡಿ, ನೀವು ಎಷ್ಟೊತ್ತಿಗೆ ಹೋಗಿ, ಈಗ ಹೇಳ್ತಾರೆ ಎಲ್ಲರೂ, ಏನು ಹೇಳ್ತಾರೆ, ಅಪರಿಚಿತರು ಬಂದರೆ ಬಾಗಿಲು ತೆಗಿಬೇಡಿ, ಹಾಗೆ ಮಾಡಬೇಡಿ, ಹಿಂಗೆ ಮಾಡಿ. ನಿಜ, ಅದು ಹೌದು. ಆದರೆ ಒಬ್ಬ ಬಡವ, ಯಾಕಂದ್ರೆ ಆ ಕಷ್ಟನ ನಾವು ನೋಡಿರ್ತಾನೆ, ಯಾರಾದರೂ ಹೋಗಿ 1 ಲೋಟ ನೀರು ಕೊಡಿ, ಪಟ್ಟ ಬಾಗಿಲು ತೆಗೆದು 1 ಲೋಟ ನೀರು ಕೊಡೋಕೆ ಹೋಗ್ತಾನೆ. ಅವ ಕಳ್ಳನೋ, ಅವ ಸುಳ್ಳನೋ ಏನನ್ನು ಯೋಚನೆ ಮಾಡಲ್ಲ. ಅದೇ ಕೋಟಿ ಇದ್ದವ್ರು ನೋಡಿ ಹೆದರ್ತಾರೆ ಕೆಲವರು, ಯಾಕಂದರೆ ಅವ್ರಿಗೆ ಭಯ. ಅವ್ರು ಮಾಡಿರೋದೇ ಭಯದಲ್ಲೇ ಮಾಡಿದ್ದಾರೆ ಎಲ್ಲನೂ, ಹಾಗಾಗಿ ಹೆದರ್ತಾರೆ. ಎಷ್ಟು ದೊಡ್ಡ ಕೋಟಿ ಮನೆ ಕಟ್ಟಿದ್ರೆ ಏನು ಪ್ರಯೋಜನ ಇದೆ? ನೀನು ಒಬ್ರಿಗೆ ಹಸಿದಾಗ ಕೊಡಲೇ ಇಲ್ಲ ಅಂದರೆ, ಒಬ್ಬ ಕಷ್ಟ ಅಂತ ಬಂದಾಗ ಕೊಡಲಿಲ್ಲ ಅಂತಾದರೆ, ನೀ ಯಾವ ಕೋಟಿ ಕಟ್ಟಿ ಮನೆ ಕಟ್ಟಿದ್ರೂ ಪ್ರಯೋಜನ ಇಲ್ಲ. ಈಗ ಹೇಳ್ತೀವಲ್ವ ನಾವು, ಅಯ್ಯೋ 1 ಕೋಟಿ ಬಿತ್ತಂತೆ ಮನೆಗೆ. ಅದು ಆ 1 ಕೋಟಿ ಬಿದ್ದವರ ಮನಸ್ಸು ಹೇಗಿದೆ ಅಂತ ನಾವು ನೋಡ್ಕೋಬೇಕು. ಮೊದಲು ಅವರ ಸಿರಿಮಂತನ ಎಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನು ನೋಡ್ಕೋಬೇಕು. ಅದಕ್ಕೆ ಹೇಳ್ತೀನಿ ನಾನು, ಪ್ರತಿಯೊಬ್ಬರು 100 ದುಡಿಯೋರಾಗಲಿ, ದಿನಕ್ಕೆ 10,000 ರೂಪಾಯಿ ದುಡಿಯೋರಾಗಲಿ, ಅದರಲ್ಲಿ 1 ಅಂಶನ ಎತ್ತಿಟ್ಟು ಮತ್ತೊಬ್ಬರಿಗೆ ಸಹಾಯ ಮಾಡಿದರೆ ಅವರೇ ಶ್ರೀಮಂತರು. ಜೊತೆಗೆ ಅವರಿಗೆ ಡಬ್ಬಲ್ ಕೊಡೋದೇ ನಮ್ಮ ರಾಯರು. 10,000 ರೂಪಾಯಿ ಖರ್ಚು ಮಾಡಿದಾರಂತಾದರೆ ಆ 10,000 ರೂಪಾಯಿಗೆ 4 ಪಟ್ಟು ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ಅವ್ರಿಗೆ ಗೊತ್ತಿರುತ್ತೆ, ಅದು ನಂಗೆ ರಾಯರು ಕೊಟ್ಟರು, ನಾನು 10,000 ರೂಪಾಯಿ ಕೊಟ್ಟೆ, ಇಲ್ಲ 40,000 ರೂಪಾಯಿ ರಾಯರು ನನಗೆ ಕೊಟ್ಟರು ಅಂತ. ಆ ರೀತಿ ಇದ್ದವರು ಶ್ರೀಮಂತರು. ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಪ್ರಯತ್ನವನ್ನು ಮಾಡಿ. ಎಷ್ಟು ದುಡಿತೀವಿ ನಾವು ಅಷ್ಟರಲ್ಲಿ ಒಂದೊಂದಿಷ್ಟು, ಅಥವಾ 1 ತಿಂಗಳಿಗೋ 1 ವರ್ಷಕ್ಕೆ ಇಂತಿಷ್ಟು. ದೇವಸ್ಥಾನಕ್ಕೆ ನಾವು ತುಂಬ ಹರಕೆಗಳನ್ನು ಹೊರ್ತೀವಲ್ವ, ತುಂಬ ಹರಕೆಗಳನ್ನು ಹೊರ್ತೀವಿ, ತುಂಬ ದುಡ್ಡು ಖರ್ಚು ಮಾಡ್ತೀವಿ ನಾವು. ಇನ್ನು ಕೆಲವರೆಲ್ಲ ಆಗಿದೆ ಅಂತಾರೆ, ಇನ್ನು ಕೆಲವ್ರು ಹೇಳ್ತಾರೆ ಏನೂ ಆಗಿಲ್ಲ ಅಲ್ಲಿ ಹೋಗಿ ಅಂತಾರೆ.
ಅದು ನಮ್ಮ ಕರ್ಮ ಇರ್ಬೋದು, ಅದೇನು ಹೇಳೋಕ್ಕಾಗಲ್ಲ ಅಲ್ವಾ. ಹಾಗೆ ಆ ದೇವರು ಇಷ್ಟಪಡುವಂಥದ್ದು ಏನಂದರೆ, ಮತ್ತೊಬ್ಬರ ಹಸುವನ್ನು ನೀನು ಹೋಗ್ಲಾಡಿಸಿದ್ಯಾ, ಮತ್ತೊಬ್ಬರು ಕುಡಿಯೋಕೆ ಬೇಕು ಅಂದಾಗ ಕೊಟ್ಟಿದ್ಯಾ, ಅದು ದೇವರಿಗೆ ಸಲ್ಲುತ್ತೆ. ಅದರಲ್ಲಂತೂ ಮನಸ್ಸಲ್ಲಂತೂ ಕೃಷ್ಣಾರ್ಪಣಂ ಮಸ್ತು ಅಂದುಬಿಟ್ರಂತೂ ಅದು ಕೃಷ್ಣನ ಪಾದಕ್ಕೆ ಹೋಗುತ್ತೆ. ನೀವೇನು ಮಾಡಿದ್ದೀರಿ ಅದು ಹೋಗುತ್ತೆ. ಅದಕ್ಕೆ ದುಡ್ಡಿದ್ದವರೆಲ್ಲ ಶ್ರೀಮಂತರಲ್ಲ. ದುಡ್ಡಿದ್ದು 10 ಜನರಿಗೆ ಸಾಂತ್ವನ ಹೇಳಿ 10 ಜನರಿಗೆ ಸಹಾಯ ಮಾಡ್ತೀರಾ, ಅವರು ನಿಜವಾದ ಶ್ರೀಮಂತರು. ಅದು ಬಡವನೇ ಆಗಿರಲಿ, ಅವ್ನು ದಿನಕ್ಕೆ 100 ರೂಪಾಯಿ ದುಡ್ಕೊಬರೋನಾಗಲಿ, ಅದರಲ್ಲಿ 10 ರೂಪಾಯಿ ಅವ್ನು ತೆಗೆದಿಡ್ತಾನಂತಂದರೆ ಅವನೇ ಶ್ರೀಮಂತ ಅಲ್ವಾ. ಶ್ರೀಮಂತರು ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ ಅಂತ ನೋಡಿ. ನಾವು ಯಾವ್ದಾದ್ರು ಮಾತಿಗೆ ಹೇಳ್ತೇವೆ, ಹೃದಯ ಶ್ರೀಮಂತಿಕೆ ಇದೆ ಅವರಲ್ಲಿ ಅಂತ. ಈಗ ಎಷ್ಟು ಚೆನ್ನಾಗಿದಾರಪ್ಪ, ಎಷ್ಟು ಹೃದಯ ಶ್ರೀಮಂತಿಕೆ ಇದೆ ಅವರಲ್ಲಿ ಅಂತೇವೆ. ಹೃದಯ ಶ್ರೀಮಂತಿಕೆ ಇರೋದು ಇಂಥವರಲ್ಲಿ. ದುಡ್ಡು ತುಂಬ ಇದೆ, ಕೈ ಎತ್ತು ಕೊಡ್ತಾರೆ ನೋಡ್ರಿ, ಅವರೇ ಹೃದಯ ಶ್ರೀಮಂತರು. ಅವರನ್ನು ಯಾವತ್ತೂ ದೇವ್ರು ಕೈ ಬಿಡಲ್ಲ. ಹಾಗಾಗಿ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮತ್ತೊಬ್ಬರಿಗೆ ಸಹಾಯ ಮಾಡಿ ಒಂದೊಂದು ಧರ್ಮದ ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.